ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಹೆಳವನಕಟ್ಟೆಯ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಮಾನವನು ಮಾಡುವ ಎಲ್ಲ ತಪ್ಪು ಒಪ್ಪುಗಳನ್ನು ಸಮರ್ಪಕವಾಗಿ ತುಲನೆ ಮಾಡಿ ಅವರವರ ಕರ್ಮ ಫಲಕ್ಕನುಗುಣವಾಗಿ ನ್ಯಾಯ ನೀಡುವ ದೇವನಿತ. ಈತನನ್ನ ಭಕ್ತಿಯಿಂದ ಆರಾಧಿಸಿದ್ರೆ ಆತ ಸದಾ ನಮಗೆ ಒಳಿತನ್ನೇ ಮಾಡ್ತಾನೆ. ದೇವ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹಿಂದಿನ ಜನ್ಮದಲ್ಲಿ ಅಪರಾಧವನ್ನ ಮಾಡಿದ್ರೆ ಕ್ಷಮಿಸಿ ಬಿಡು ಎಂದು ಈತನ ಬಳಿ ಭಕ್ತಿಯಿಂದ ಕೇಳಿದ್ರೆ ಆತ ನಮ್ಮೆಲ್ಲ ತಪ್ಪುಗಳನ್ನ ಮಾನ್ಯ ಮಾಡ್ತಾನೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ದೇವಾಲಯಗಳ ನಗರಿ ಅಂತ ಖ್ಯಾತವಾಗಿರೋ ಉಡುಪಿಯಲ್ಲಿ ನೆಲೆ ನಿಂತ ಬನ್ನಂಜೆಯ ಶನಿದೇವರನ್ನ ದರ್ಶನ ಮಾಡಿ ನಮ್ಮೆಲ್ಲ ಪಾಪಗಳಿಂದ ಮುಕ್ತರಾಗೋಣ. ಬನ್ನಂಜೆಯ ಈ ಶನಿದೇವನನ್ನ ದರ್ಶನ ಮಾಡಿದ್ರೆ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಯಾಗುತ್ತೆ. ಯಾರು ಶನಿದೋಷದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವರು ಈ ಕ್ಷೇತ್ರಕ್ಕೆ ಬಂದು ದೇವರಿಗೆ ಪ್ರಿಯವಾದ ಎಳ್ಳಿನ ತೈಲಾಭಿಷೇಕ ಮಾಡೋದ್ರಿಂದ ಎಲ್ಲಾ ಬಗೆಯ ಶನಿದೋಷದಿಂದ ಬಿಡುಗಡೆಯನ್ನ ಹೊಂದುತ್ತಾರೆ ಎನ್ನುವುದು ಇಲ್ಲಿ ಬರುವ ಪ್ರತಿ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವ ಶನಿದೇವನ ವಿಗ್ರಹವು 23 ಅಡಿ ಎತ್ತರವಿದ್ದು ಏಕಶಿಲೆಯಿಂದ ನಿರ್ಮಿತವಾಗಿದೆ. ಬರೋಬ್ಬರಿ 23 ಶಿಲ್ಪಿಗಳು 23 ತಿಂಗಳುಗಳ ಕಾಲ ಸತತ ಪರಿಶ್ರಮ ಹಾಕಿ ಈ ಸುಂದರವಾದ ಶನೈಶ್ಚರ ದೇವರ ವಿಗ್ರಹವನ್ನ ಕೆತ್ತಿದ್ದಾರೆ. ಹೀಗಾಗಿ ಇಲ್ಲಿನ ದೇವರಿಗೆ 23 ಎನ್ನುವ ಸಂಖ್ಯೆ ಬಹಳ ಪ್ರೀತಿ ಎಂದು ಹೇಳಲಾಗುತ್ತೆ. ಇಲ್ಲಿಗೆ ಬಂದು 23 ವಾರಗಳ ಕಾಲ ದೇವರಿಗೆ ಪೂಜೆ ಮಾಡಿದ್ರೆ ವಿಶೇಷವಾದ ಫಲಗಳು ದೊರಕುತ್ತೆ. ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ಮಹಿಳೆಯರು ಕೂಡ ಶನಿದೇವನಿಗೆ ಎಳ್ಳಿನ ಎಣ್ಣೆಯ ಅಭಿಷೇಕವನ್ನ ಮಾಡಬಹುದು ಎನ್ನುವುದು. ಇಷ್ಟು ಮಾತ್ರವಲ್ಲ, ಈ ದೇವರಿಗೆ ಕಪ್ಪು ಎಳ್ಳಿನ ಅಭಿಷೇಕವನ್ನ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನ ಯಾರು ಬೆಳಗಿಸ್ತಾರೋ ಅವರ ಎಲ್ಲಾ ಮನೋಕಾಮನೆಗಳು ಬಹುಬೇಗ ಸಿದ್ಧಿಯಾಗುವಂತೆ ಅನುಗ್ರಹವನ್ನ ನೀಡ್ತಾನೆ ಈ ಸ್ವಾಮಿ. ಪ್ರತಿ ಶನಿವಾರ ಇಲ್ಲಿನ ಶಿಲಾ ವಿಗ್ರಹದ ಮುಂಭಾಗದ ಗುಡಿಯಲ್ಲಿ ಉತ್ಸವ ಮೂರ್ತಿಯನ್ನ ಇಟ್ಟು ಕಲ್ಪೋಕ್ತ ಪೂಜೆ ಮಾಡಿ ಶನಿದೇವನನ್ನ ಆವಾಹನೆ ಮಾಡಲಾಗುತ್ತೆ. ನಂತರ ದೇವರಿಗೆ ಅರ್ಘ್ಯ ಅರ್ಪಿಸಿ ಬಗೆ ಬಗೆಯ ಪೂಜೆಗಳನ್ನ ಮಾಡ್ತಾರೆ. ಈ ದಿನ ದೇವರಿಗೆ ವಿಶೇಷವಾದ ಚಾಮರ ಸೇವೆ ಮತ್ತು ಮಂಗಳಾರತಿಯನ್ನ ಮಾಡಲಾಗುತ್ತೆ. ಈ ಸಮಯದಲ್ಲಿ ಮಂದಸ್ಮಿತನಾಗಿ ಕಾಣುವ ದೇವನನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿದೆ. ಬನ್ನಂಜೆಯ ಸ್ವಾಮಿಗಳು ಕಳೆದ 1 ದಶಕದಿಂದ ವಿಶ್ವಶಾಂತಿಗಾಗಿ ಈ ದೇವಾಲಯದ ಆರಾಧನೆ ಮಾಡಿದ್ದು ಕೋಟಿ ಕೋಟಿ ಎಳ್ಳಿನ ದೀಪವನ್ನ ಶನಿದೇವನ ಮುಂದೆ ಹಚ್ಚಿ ಈ ಕ್ಷೇತ್ರಕ್ಕೆ ತಮ್ಮ ತಪೋನಿಷ್ಠೆಯ ಪುಣ್ಯ ದಾರಿಯನ್ನ ಎರೆದಿದ್ದಾರೆ. ಹೀಗಾಗಿ ಇಲ್ಲಿ ಬರುವ ಪ್ರತಿ ಭಕ್ತರು ಶನಿದೇವನ ಜೊತೆ ಬನ್ನಂಜೆ ಸ್ವಾಮಿಗಳನ್ನ ಕೂಡ ಸ್ಮರಣೆ ಮಾಡ್ತಾರೆ. ಎಲ್ಲ ಬಗೆಯ ಶನಿ ದೋಷಗಳಿಗೆ ಮುಕ್ತಿ ನೀಡುವ ಈ ಶನೈಶ್ಚರ ದೇವರನ್ನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 11:30ರವರೆಗೆ, ಸಾಯಂಕಾಲ 3:30ರಿಂದ ಸಂಜೆ 7:30ರವರೆಗೆ ದರ್ಶನ ಮಾಡಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಶನಿಕತೆ, ದೀಪ ಸೇವೆ, ತೈಲಾಭಿಷೇಕ ಸೇವೆ, ಹಣ್ಣುಕಾಯಿ ಸೇವೆ, ಎಳ್ಳಿನ ಪ್ರಸಾದ ಸೇವೆ, ಸಹಸ್ರನಾಮಾರ್ಚನೆ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಶನಿದೇವ ನೆಲೆಸಿರುವ ಈ ಕ್ಷೇತ್ರವು ಉಡುಪಿ ಜಿಲ್ಲೆಯ ಬನ್ನಂಜೆ ಎಂಬ ಪ್ರದೇಶದಲ್ಲಿದೆ. ಈ ದೇಗುಲವು ಹುಬ್ಬಳ್ಳಿಯಿಂದ 307 ಕಿಲೋಮೀಟರ್, ಮಂಗಳೂರಿನಿಂದ 57 ಕಿಲೋಮೀಟರ್, ಬೆಂಗಳೂರಿನಿಂದ 407 ಕಿಲೋಮೀಟರ್ ಮತ್ತು ಉಡುಪಿಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿಗೆ ರಾಜ್ಯದ ಎಲ್ಲ ಭಾಗಗಳಿಂದಲೂ ಕರ್ನಾಟಕ ಬಸ್ ಸಾರಿಗೆ ವ್ಯವಸ್ಥೆ ಇದ್ದು ಉಡುಪಿಯು ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ. ಓಂ ಕಾಕಧ್ವಜಾಯ ವಿದ್ಮಹೆ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತ್ ಎನ್ನುವ ಶನಿ ಗಾಯತ್ರಿ ಮಂತ್ರವನ್ನ ಪಠಿಸ್ತಾ ತನ್ನನ್ನ ನಂಬಿ ಬರುವ ಪ್ರತಿ ಭಕ್ತರನ್ನ ಕರುಣೆಯಿಂದ ಪೊರೆಯುವ ಈ ಬನ್ನಂಜೆಯ ಶನಿದೇವನನ್ನ ಸಾಧ್ಯವಾದರೆ ನೀವು ಒಮ್ಮೆ ದರ್ಶನ ಮಾಡಿ ಆತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.